ನಮಸ್ತೆ. ನಾನು ಶಿವಮಲ್ಲು ಅಂತ. ನನಗೆ ನಮ್ಮ ಸೋದರಮಾವರಾದಂಥ ಮೂರ್ತಿ ಅನ್ನೋ ಪೇಷಂಟ್ನ ಸ್ವಲ್ಪ ಅನ್ಕಾನ್ಸಿಯಸ್ ಆದರು. 2ನೇ ತಾರೀಕು 12 ಗಂಟೆಗೆ ನಾವು ಚುಂಚುಕಟ್ಟ ಗ್ರಾಮದಲ್ಲಿ ಕ್ಲಿನಿಕ್ ಪೂರ್ಣಚಂದ್ರ ಸರ್ ಅಂತ ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ಹೋದ್ವಿ. ಅವರು ತುಂಬ ಬ್ಯುಸಿ ಇದ್ದಿದ್ದ ಕಾರಣದಿಂದ ಸುಪ್ರಾ ಹಾಸ್ಪಿಟಲ್ ಅಂತ ಇದೆ RBI ಲೇಔಟ್ ಹತ್ರ, ಅಲ್ಲಿಗೆ ವಿಸಿಟ್ ಮಾಡಿ ನಾನು ಅಲ್ಲಿಗೆ ಹೇಳ್ತೀನಿ ಅಂತ ಹೇಳಿದ್ಮೇಲೆ ಅವ್ರ ರೆಫರ್ ಮೂಲಕ ನಾವು ಸುಪ್ರಾ ಹಾಸ್ಪಿಟಲ್ಗೆ ನಾವು ಬಂದ್ವಿ. ಸುಪ್ರಾ ಹಾಸ್ಪಿಟಲ್ಗೆ ಬಂದು ಸ್ಪೀಡಾಗಿ ನಮ್ಮನ್ನು ಬರಮಾಡಿಕೊಂಡು ಅದನ್ನು ಏನು ಪ್ರಾಬ್ಲಮ್ ಆಗಿದೆ ಅನ್ನೋ ಕ್ಲಿಯರ್ ಮಾಡೋದಕ್ಕೆ ತಕ್ಷಣ ಅವರು ಚಾರ್ಜ್ ತಗೊಂಡ್ರು. ಅದು ಇಮಿಡಿಯೇಟಾಗಿ ಪೇಷಂಟ್ಗೆ ಒಳ್ಳೆಯದಾಯಿತು. ಒಂದು ದಿನ ಆದಮೇಲೆ ಅವರು ಕಂಟ್ರೋಲಿಗೆ ತಗೊಂಡು ಆಮೇಲೆ ಆಪ್ರೇಷನ್ ಮಾಡೋದು. 3ನೇ ತಾರೀಕು 5 ಗಂಟೆಗೆ ಆಪ್ರೇಷನ್ ಸ್ಟಾರ್ಟ್ ಆಗಿ 7 ಗಂಟೆಗೆ ಆಪ್ರೇಷನ್ ಮುಗಿಸಿದ್ದು. ಆಪ್ರೇಷನ್ ಸಕ್ಸಸ್ ಆಗಿದೆ ಅಂತ ಹೇಳಿದ್ರು. ಅದಾದಮೇಲೆ ಒಂದು 5 ಡೇಸು ಚೆನ್ನಾಗಿ ನೀಟಾಗಿ ಎಲ್ಲ ನರ್ಸ್ಗಳು, ಬ್ರದರ್ಗಳು ಮತ್ತು ಆಫೀಸ್ ಸ್ಟಾಫ್ಗಳು ಮತ್ತು ಸುಪ್ರಾ ಸೌತ್ ಮ್ಯಾನೇಜರ್ಗಳು ಎಲ್ಲ ನಮಗೆ ತುಂಬ ಸಪೋರ್ಟಿವ್ ಆಗಿ ಮಾತಾಡಿದ್ರು, ಸಪೋರ್ಟಿವ್ ಆಗಿ ಹೇಳಿದ್ರು. ಏನು ಭಯ ಪಡುವಂಥದ್ದು ಏನಿಲ್ಲ. ಮತ್ತೆ ಅದೊಂದು 5 ದಿನ ಆದಮೇಲೆ ಪೇಷಂಟ್ಗೆ ಒಂಥರ ಸಡನ್ ಆಗಿ ರಿಯಾಕ್ಟ್ ಮಾಡೋಕ್ಕೆ ಶುರುವಾಗಿದೆ. ಯಾಕಂದರೆ ಅದು ಬ್ರೈನ್ ಆಪ್ರೇಷನ್ ಆಗಿರೋದ್ರಿಂದ ಅವ್ರ ರಿಯಾಕ್ಟ್ನೆಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ಅದರಿಂದ ಅದನ್ನು ರಿಯಾಕ್ಟ್ ಮಾಡಿದ್ರೆ ಅದು ಇಮಿಡಿಯೇಟ್ ಆಗಿ ನೀವು ಇಲ್ಲೇ ಇರಬೇಕಾಗುತ್ತೆ ಅಂತಲೂ ಹೇಳಿದ್ರು. ರಿಯಾಕ್ಟ್ ಮಾಡಾದ್ಮೇಲೆ ನಮಗೆ ಆಪ್ರೇಷನ್ ಆಗೋದಕ್ಕಿಂತ ಹೆಚ್ಚು ಭಯ ನಮಗೆ ಅವನು ರಿಯಾಕ್ಟ್ ಮಾಡಿದ 5 ಡೇಸ್ ಆದಮೇಲೆ ಆ ರಿಯಾಕ್ಟ್ ಮಾಡಿದಾಗ ವಿತಿನ್ 2 ಮಿನಿಟ್ಸಲ್ಲಿ ವೆಂಟಿಲೇಟರ್ ಹಾಕಿ ಅದನ್ನು ಕಂಟ್ರೋಲ್ಗೆ ಒಂದು ಏನು ಹೇಳೋಕ್ಕಾಗಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇದ್ರೂ ಡಾಕ್ಟ್ರ್ ಹೇಳಿದ್ರು ಸಹ ನಾವು ದೇವ್ರ ಮೇಲೆ ನಂಬಿಕೆ ಮತ್ತು ಬ್ರದರ್ ಸಿಸ್ಟರ್ಗಳ ಮೇಲೆ ನಂಬಿಕೆ ಇಟ್ಟು ಅವರು ಹೇಳುವಂಥ ಆದೇಶದ ಮೇರೆಗೆ ಅವ್ರು ಏನೇನು ಕೊಡ್ತಾರೆ ಕಾರಣಗಳನ್ನ, ಅವ್ರು ಏನೇನು ಮೆಡಿಷನ್ ಹೇಳ್ತಾರೆ ಅದನ್ನೆಲ್ಲ ತಕ್ಷಣ ಒದಗಿಸಿದ್ರು. ಎಲ್ಲನ ರಿಕ್ವೆಸ್ಟ್ ಮಾಡಿ ಅವ್ರೂ ಎಲ್ಲನ ಪ್ರಯತ್ನ ಮಾಡಿ ಅದನ್ನು ಕಂಟ್ರೋಲಿಗೆ ತರೋಕ್ಕೆ ಯಶಸ್ವಿ ಆದಮೇಲೆ ಒಂದು 15 to 18 ಡೇಸ್ ಆಯಿತು ಇಲ್ಲಿಗೆ ಬಂದು ಹಾಸ್ಪಿಟಲಲ್ಲಿ ಒಳ್ಳೆ ವಾತಾವರಣ, ಒಳ್ಳೆ ಟ್ರೀಟ್ಮೆಂಟು, ಒಳ್ಳೆ ನಡವಳಿಕೆ. ಯಾರಿಂದ ಒಂದು ಚೂರು ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೆದಿಲ್ಲ. ಮತ್ತು ಯಾರೂ ಒಬ್ಬರು ಚಕಾರ ಮಾತುಗಳು ಅಂತಂದರೆ ನಮಗೆ ಗೊತ್ತಿರುವಂಥ ಮಾತುಗಳು ಆಪೋಸಿಟಾಗಿ ಒಂದು ಮಾತು ಹೇಳಲಿಲ್ಲ. ನಾವೇ ಹೋದ್ರೂ ಸಹ ICU ಸಹ ಎಷ್ಟು ಲಿಮಿಟ್ಸ್ ಟೈಮ್ಗಳಲ್ಲಿದೆ ಅಷ್ಟು ಲಿಮಿಟ್ ಟೈಮಲ್ಲಿ ಮಾತ್ರ ಬಿಟ್ಟರು. ಅದಾದಮೇಲೆ ಬಂದಂಥ ರಿಲೇಟಿವ್ಸ್ಗಳಿಗೂ ರೆಸ್ಪೆಕ್ಟ್ ಮಾಡಿ ಅವ್ರಿಗೂ ICU ಏನಿದೆ ಸುತ್ತಮುತ್ತಲ ವಾತಾವರಣದಲ್ಲಿ ಏನು ವಿಸಿಟಿಂಗ್ ಟೈಮ್ಸ್ ಇದೆ ಆ ವಿಸಿಟಿಂಗ್ ಟೈಮ್ಸ್ಗಳನ್ನು ಸಪೋರ್ಟ್ ಮಾಡಿಬಿಟ್ರು. ಅದರಿಂದ ನಾವು ಈಗ ಒಂದು 95% ಅವ್ರನ್ನ ಗುಣಮುಖರಾಗೇ ಇದ್ದಾರೆ, ಏನೂ ತೊಂದರೆ ಇಲ್ಲ, ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಅವರು ಸಹ ಆಮೇಲೆ 2 ದಿನ ಎಕ್ಸ್ಟ್ರಾ ನಮಗೆ ತುಂಬ ಅಮೌಂಟಲ್ಲಾಗಲಿ ಎಲ್ಲದರಲ್ಲಾಗಲಿ ಸಪೋರ್ಟ್ ಮಾಡಿದ್ರು, ರಿಡ್ಯೂಸ್ ಮಾಡಿಕೊಟ್ರು. ನಮ್ಮ ಮೆಡಿಷನ್ಗಳಿಗೂ ಅಷ್ಟೇ ನಾವು ಸಹ ನಮ್ಮ ಕೆಲಸದ ಒತ್ತಡದಲ್ಲಿ ನಾವು ಹೊರಗಡೆ ಹೋದಾಗಲೂ ಸಹ ಅವರೇ ಮೆಡಿಷನ್ನ ಆನ್ ಟೈಮಲ್ಲಿ ಕೊಟ್ಟಿದ್ದಾರೆ. ಈ ಹಾಸ್ಪಿಟಲ್ಲು ನಾನು ಸುಮಾರು ಒಂದು 10 ವರ್ಷದಿಂದ ನಮ್ಮ ತಾತವ್ರನ್ನೂ ಕರ್ಕೊಬಂದಿದ್ದೆ ಈ ಥರ ಹಾಸ್ಪಿಟಲ್ಗೆ. ಅಲ್ಲೂ ಅವ್ರನ್ನ ಗುಣಮುಖರಾಗಿ ಕರ್ಕೊಂಡು ಹೋಗಿದ್ವಿ. ಈಗ ಮತ್ತೆ ನಮಗೆ ಈ ಹಾಸ್ಪಿಟಲ್ ಅಂತಂದರೆ ಒಂಥರ ಭಯನೇ ಆಗಿರುತ್ತೆ. ಎಲ್ಲರಿಗೂ ಹಾಸ್ಪಿಟಲ್ ಅಂದರೆ ಒಂಥರ ಭಯನೇ ಇರುತ್ತೆ. ಆದರೆ ನಮಗೆ ಇಲ್ಲಿ ಕೊಡುವಂಥ ಸ್ಪೆಷಲಿಟಿ ಮತ್ತು ಮೆಡಿಷನ್ಗಳು ಪೇಷಂಟ್ಗಳಿಗೆ ಎಲ್ಲ ಒಳ್ಳೆಯದಾಗಿರೋದ್ರಿಂದ ಅವ್ರುಗಳಿಗೆ ನಾನು ರೆಸ್ಪೆಕ್ಟ್ಫುಲ್ ಆಗಿ ಫೇತ್ಫುಲ್ ಆಗಿ ಅವ್ರಿಗೆ ಕೃತಜ್ಞತೆಗಳು ಸಲ್ಲಿಸ್ತೀನಿ.